ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಕನ್ನಡ ದೇಶದಲ್ಲಿ ಭಾರತ ಒಕ್ಕೂಟ ಸರ್ಕಾರದ ಅಧೀನದಲ್ಲಿರುವ ಇಂಡಿಯಾ ಯೂನಿಯನ್ ಸರ್ಕಾರದ ಅಡಿಯಲ್ಲಿರುವ ಈ ವಾಣಿಜ್ಯ ಬ್ಯಾಂಕಿಂಗ್ ವ್ಯವಸ್ಥೆ, ಆ ಬ್ಯಾಂಕ್ಗಳೆಲ್ಲ ಆ ಸರ್ಕಾರದ ಅಡಿಯಲ್ಲೇ ಬರುತ್ತೆ. ಅದು ಸರ್ಕಾರದ ವಲಯದ್ದು ಹಾಗೂ ಖಾಸಗಿ ವಲಯದ್ದು ಬೇರೆ ಇದೆ. ಈ ಒಂದು ಬ್ಯಾಂಕ್ಗಳಲ್ಲಿ, ಈ ಒಂದು ಹಣಕಾಸು ಸಂಸ್ಥೆಗಳಲ್ಲಿ ಯಾವುದೇ ಶಾಖೆಗೆ ಯಾವುದೇ ಇದಕ್ಕೋದ್ರೂ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಪೂರ್ತಿ ಸುತ್ತಾಡ್ಕೊಂಡು ಎಷ್ಟೇ ಲೆಕ್ಕ ಹಾಕೋ ಬಂದ್ರು ಅಷ್ಟೂ ಜನ ಉದ್ಯೋಗಿಗಳಲ್ಲಿ ಇಡೀ ಕರ್ನಾಟಕದ ಲೆಕ್ಕ ಹಾಕಿದ್ರೆ ಸಿಗೋದೆ ಶೇಕಡ 8% ಶೇಕಡ 8% ಅಲ್ಲ ಅಥವಾ 10% ಸಿಗ್ತಾರೆ ನಮ್ಮ ಕನ್ನಡ ಬಂಧುಗಳು ಉದ್ಯೋಗಗಳು. 90% ಶೇಕಡ 90% ಬರೀ ಹಿಂದಿಯವರು, ಮರಾಠಿಯವರು, ತೆಲುಗವರು, ತಮಿಳವರು, ಮಲಯಾಳಿಗಳು ಇವ್ರಿಗಿಷ್ಟೇ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ದೇಶದಲ್ಲಿ ಯಾಕೆ ಅವ್ರು ಉದ್ಯೋಗ ಮಾಡ್ತಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ಯಾಕೆ ಇಲ್ಲಿ ನಮ್ಮ ಕನ್ನಡ ಬಂಧುಗಳು ಉದ್ಯೋಗ ಸಿಗಲ್ವಾ? ಅವ್ರಿಗೆ ಮಾಡೋ ಸಾಮರ್ಥ್ಯ ಇಲ್ವಾ ಅಂತ ನಿಮ್ಮ ಅಭಿಪ್ರಾಯನಾ? ಭಾರತ ಒಕ್ಕೂಟ ಸರ್ಕಾರದವರೇ, ಮಾನ್ಯ ಭಾರತ ಒಕ್ಕೂಟದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ, ಏನು ನಾವು ನಮ್ಮ ಕರ್ನಾಟಕದಿಂದ ಒಕ್ಕೂಟ ವ್ಯವಸ್ಥೆ ಸೇರ್ಪಡೆ ಆಗಿರೋದು ಹಿಂದಿ ಏರಿಕೆ ಮಾಡಿಸ್ಕೊಳ್ಳಕ್ಕೆ ಅಥವಾ ನಮ್ಮ ಉದ್ಯೋಗಗಳನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಅಥವಾ ನಮ್ಮ ಸಮಸ್ತ ಕನ್ನಡ ಬಂಧುಗಳ ಜೀವನ ಹಾಳು ಮಾಡ್ಕೊಳ್ಳೋದಕ್ಕಲ್ಲ. ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ, ಸಂವಿಧಾನ ನಡೀತಾ ಇರೋದು ಒಂದು ಸಂವಿಧಾನ ಧ್ಯೇಯ ವಾಕ್ಯ ಸಮಾನತೆ, ಈ ಭಾಷೆ ಆಧಾರಗಳು ಒಕ್ಕೂಟ ರಚನೆ ಆಗಿದ್ರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಮಾನತೆ, ನ್ಯಾಯ, ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗ್ಬೇಕು, ಪ್ರತಿಯೊಂದು ವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತ ಒಂದು ಸಂವಿಧಾನ ಘೋಷಣೆ ಮಾಡಿಕೊಂಡು ಆ ಒಂದು ಅಡಿಯಲ್ಲಿ ಸೇರಿರ್ಬೇಕಾದ್ರೆ ಎಲ್ಲೂ ಇಲ್ಲದ ಅನ್ಯಾಯ ಭಾರತ ಒಕ್ಕೂಟ ಸರ್ಕಾರದಿಂದ ನಮ್ಮ ಕನ್ನಡ ದೇಶಕ್ಕೆ ಯಾತಕ್ಕೆ? ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ, ಈ ಒಂದು ಘನಘೋರ ಅನ್ಯಾಯನ ನಮ್ಮ ಪಕ್ಷದಿಂದ, ನಮ್ಮ ಕನ್ನಡ ದೇಶದ ಪಕ್ಷ ತೀವ್ರವಾಗಿ ಖಂಡಿಸ್ತಾ ಇದೀವಿ. ಇದನ್ನು ನಾವಂತೂ ಈ ಕೂಡಲೇ ನೀವು ಯಾವುದೇ ಶಾಖೆಗೆ ಹೋಗಬೇಕಾದ್ರೆ, ಯಾವುದೇ ಶಾಖೆಗೆ ಹೋದ್ರೂ ನಮ್ಮ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ವರ್ಷ ಎಷ್ಟೇ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ ಮುಗಿಸಿ ಶಿಕ್ಷಣ ಮುಗಿಸಿ ಆಚೆ ಬರ್ತಿದ್ದಾರೆ. ಈ ಶಿಕ್ಷಣ ಮುಗಿಸಿ ಆಚೆ ಬಂದ್ರ ಮೇಲೆ ಉದ್ಯೋಗಗಳಿಲ್ಲ ಅವ್ರಿಗೆ. ಆ ತರ ಇದ್ಮೇಲೆ ಉದ್ಯೋಗಗಳು ನೀವು ಪರಭಾಷಿಕರು ಕೊಟ್ಬಿಟ್ರೆ, ನಮ್ಮ ಕರ್ನಾಟಕದ ಉದ್ಯೋಗಗಳು, ಕನ್ನಡ ಬಂಧುಗಳ ಉದ್ಯೋಗಗಳು ಪರಭಾಷಿಕರು ಕೊಟ್ಬಿಟ್ರೆ ನಮ್ಮ ಸಮಸ್ತ ಕನ್ನಡ ಬಂಧುಗಳು ಇಲ್ಲಿರುವಂತಹ ಆಕಾಂಕ್ಷಿಗಳು ಏನ್ ಮಾಡೋದು? ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ, ಇದ್ರ ಬಗ್ಗೆ ನಮ್ಮ ಕನ್ನಡ ದೇಶದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಲ್ಲ, ಏನು ಇದು ಮಾಡಲ್ಲ. ಯಾವತ್ತೂ ಕುರ್ಚಿಯ ಜಂಜಾಟದಲ್ಲೇ ಮುಳುಗೋಗಿರ್ತಾರೆ. ಇನ್ನಾದ್ರೂ ಎಚ್ಚೆತ್ತುಕೊಂಡು ಮೊನ್ನೆ ಸಿದ್ದರಾಮಯ್ಯನವರೇ ಎಚ್ಚೆತ್ತುಕೊಂಡು ನಮ್ಮ ಕನ್ನಡ ಬಂಧುಗಳು ಉದ್ಯೋಗ ಸಿಗೋತರ ಮಾಡಿ ನಮ್ಮ ಕನ್ನಡ ಬಂಧುಗಳ ಕರ್ನಾಟಕದ ಸೃಷ್ಟಿಯಾಗುವ ಉದ್ಯೋಗಗಳು ನಮ್ಮ ಕನ್ನಡ ಬಂಧುಗಳ ಹಕ್ಕು. ಇದು ಈ ನಿಟ್ಟಿನಲ್ಲಿ ಯಾವ ರೀತಿ ತಾವು ಮುಖ್ಯಮಂತ್ರಿಯಾಗಿ ಏನು ಕ್ರಮ ತಗೊಂಡು ನಮ್ಮ ಕನ್ನಡ ಬಂಧುಗಳು ಸಿಗ್ಬೇಕಂತ ಉದ್ಯೋಗ ನಮ್ಮ ಕನ್ನಡ ಬಂಧುಗಳು ಕೊಡಿಸಿ ಅಂತ ಹೇಳ್ಬಿಟ್ಟು, ಜೊತೆಗೆ ಅದರಲ್ಲೂ ಆ ಬ್ಯಾಂಕಿಂಗ್ ವಲಯದಲ್ಲೂ ಹಿಂದಿ ಏರಿಕೆ, ಇಂಗ್ಲಿಷ್ ಏರಿಕೆ. ಹೌದು, ಕನ್ನಡದಲ್ಲಿ ಅಂಕಿ ಬರೆದ್ರೆ, ಕನ್ನಡದಲ್ಲಿ ಗಣಕಯಂತ್ರ ವ್ಯವಹಾರಗಳು ಹಾಕಿದ್ರೆ, ಕನ್ನಡದಲ್ಲಿ ಇದು ಮಾಡಿದ್ರೆ ವ್ಯವಹಾರ ಆಗೋದಿಲ್ವಾ? ಹಣ ಹಾಕೋದಕ್ಕಾಗಲ್ವಾ? ಹಣ ತೆಗೆಯೋದಕ್ಕಾಗೋದಿಲ್ವಾ ಕನ್ನಡದಲ್ಲಿ ವ್ಯವಹಾರ ಮಾಡಿದ್ರೆ? ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ,
ಬರೀ ಹಿಂದಿಯಲ್ಲೇ ವ್ಯವಹಾರ ಮಾಡಬೇಕು, ಇಂಗ್ಲಿಷಲ್ಲೇ ವ್ಯವಹಾರ ಮಾಡ್ಬೇಕಾ? ಕನ್ನಡದಲ್ಲಿ ಮಾಡಿದ್ರೆ ಬೇಡ ಅನ್ನುತ್ತಾ? ಆ ಬ್ಯಾಂಕ್ ಅಕಸ್ಮಾತ್ ನಮ್ಮ ಕನ್ನಡ ಧರ್ಮದ ಭಾಷೆ, ಕನ್ನಡ ದೇಶದ ಭಾಷೆ, ದೈವ ಭಾಷೆ ಕನ್ನಡ. ಈ ಕನ್ನಡವನ್ನ ಬ್ಯಾಂಕಿಂಗ್ ವಲಯದಲ್ಲಿ ಅನುಷ್ಠಾನಗೊಳಿಸಿದ್ರೆ ಬ್ಯಾಂಕಿಂಗ್ ವಲಯ ಬಿದ್ದೋಗ್ಬಿಡುತ್ತಾ? ಇಲ್ಲಾದ್ರೆ ಏನಾಗುತ್ತೆ? ಕನ್ನಡ ಅಂದ್ರೆ ಯಾಕೆ ಇಷ್ಟೊಂದು ತಿರಸ್ಕಾರ ಮಾಡ್ತೀರಾ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ? ಇದ್ರಲ್ಲೂ ಆ ಬ್ಯಾಂಕಿಂಗ್ ವಲಯಕ್ಕೆ ಹೋಗ್ಬಿಟ್ರೆ ಅವರ ಒಂದು ಭಯೋತ್ಪಾದನೆ ಕೆಲಸಗಳು ಅವ್ರ ನೋಡಕ್ಕಾಗಲ್ಲ, ಸಹಿಸಕ್ಕಾಗಲ್ಲ. ಸಹಿಸಿ ತುಂಬಾ ಜನ ಬೇಸತ್ತೋಗ್ಬಿಟ್ಟಿದ್ದಾರೆ ನಮ್ಮ ಕನ್ನಡ ಬಂಧುಗಳು. ಈಗಾಗಲೇ ಎಲ್ಲ ಸಮಸ್ತ ಕನ್ನಡ ಬಂಧುಗಳು ಈ ನಿಟ್ಟಿನಲ್ಲಿ ಈ ವಿಚಾರದಲ್ಲಿ ಯೋಚನೆ ಮಾಡಕ್ ಪ್ರಯತ್ನ ಮಾಡ್ತಿದ್ದಾರೆ, ಈ ವಿಚಾರದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಜನರ ಸರ್ಕಾರವನ್ನ. ನಾವು ಮಾನ್ಯ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ ನರೇಂದ್ರ ಮೋದಿ ಅವರೇ ಹಾಗೂ ನಮ್ಮ ಕನ್ನಡ ದೇಶದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ನಿಟ್ಟಿನಲ್ಲಿ ಕ್ರಮ ತಗೊಂಡು ಏನು ಭಾರತ ಒಕ್ಕೂಟ ಸರ್ಕಾರ ಅಡಿಯಲ್ಲಿರುವಂತಹ ಬ್ಯಾಂಕ್ಗಳನ್ನ ಇಲ್ಲಿ ಏನ್ ನಿರ್ವಹಣೆ ಆಗುತ್ತೆ ಕನ್ನಡ ದೇಶದಲ್ಲಿ, ಆ ಬ್ಯಾಂಕ್ಗಳನ್ನ ಕರ್ನಾಟಕ ಸರ್ಕಾರದ ವಶಕ್ಕೆ ಕೊಡ್ಬೇಕಂತ ಹೇಳ್ಬಿಟ್ಟು, ಹಾಗೂ ಇಲ್ಲೇನೇ ಉದ್ಯೋಗಗಳು ಏನೇ ಇದು ಮಾಡಿದ್ರು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಕರ್ನಾಟಕ ಸರ್ಕಾರ, ನಮ್ಮ ಕನ್ನಡ ದೇಶ ಸರ್ಕಾರ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳ ಆಯ್ಕೆ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಮಾಡ್ಬೇಕಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕ್ರಮ ತಗೊಂಡು ಈ ನಿಟ್ಟಿನಲ್ಲಿ ಒಕ್ಕೂಟ ಸರ್ಕಾರದ ಚರ್ಚೆ ಮಾಡಿ ಒಂದು ಗಟ್ಟಿ ನಿರ್ಧಾರ ತಗೊಂಡು ಈ ಒಂದು ಗಟ್ಟಿ ನಿರ್ಧಾರಕ್ಕೆ, ಈ ಒಂದು ಪ್ರಕ್ರಿಯೆಗೆ ಭಾರತ ಒಕ್ಕೂಟದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಒಪ್ಪಿಗೆ ಕೊಟ್ಟು ಸಮಸ್ತ ಕನ್ನಡ ಬಂಧುಗಳನ್ನು ಉಳಿಸಿ ಕನ್ನಡ ಧರ್ಮವನ್ನು ಬಲಿಷ್ಠಗೊಳಿಸಿ ಕನ್ನಡ ದೇಶವನ್ನು ಬಲಿಷ್ಠಗೊಳಿಸಕ್ಕೆ ದೊಡ್ಡ ಹೆಜ್ಜೆ ಇಡಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.